ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಸಹನ ಮನೆಯಲ್ಲಿ ಎಲ್ಲರೂ ಅಳ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಹೆತ್ತ ತಾಯಿಯಾಗಿ ತನ್ನ ಮಗಳು ಅತ್ತೆ ಮನೆಯಲ್ಲಿ ಗಂಡನ ಜೊತೆಯಲ್ಲಿ ಸುಖವಾಗಿ ಸಂಸಾರ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೇ ತಪ್ಪಾಗೋಯ್ತಾ? ನೀನು ಅತ್ತೆ ಮನೆಗೆ ಹೋಗವು ಅಂತ ನಾನು ಬಲವಂತ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ನನ್ನ ಅರ್ಧದಲ್ಲೇ ಬಿಟ್ಟೋಗ್ಬಿಟ್ಟಲ್ಲವ್ವ ನೀನು. ಈ ಸಂಕಟ, ಈ ನೋವನ್ನೆಲ್ಲ ನಾನು ಹೆಂಗವ ಸಹಿಸ್ಕೊಳ್ಳಿ ಅಂತ ಪುಟ್ಟಕ್ಕ ಅಳ್ತಾ ಇರ್ತಾರೆ. ಮತ್ತು ಸುಮಾ, ಸ್ನೇಹ, ಕಂಟಿ, ಗೋಪಾಲ ಎಲ್ಲ ಅಲ್ಲೇ ಅಳ್ತಾ ಇರ್ತಾರೆ. ಆಗ ಸ್ನೇಹ, ಅವ್ವ ಸಮಾಧಾನ ಮಾಡ್ಕೊಳ್ಳವ್ವ, ಅಕ್ಕ ಈ ರೀತಿ ಮಾಡಬೇಕಾದ್ರೆ ಅಂತ ಏನೋ ಹೇಳಬೇಕಾದ್ರೆ ಆಗ ಪುಟ್ಟಕ್ಕ ಅರ್ಧಕ್ಕೆ ತಡೆದ್ಬಿಟ್ಟು, ಮಾತಾಡಬೇಡ ನೀನು ಮಾತ್ರ ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ಸಹನನ ಮಾತನ್ನ ನಾನು ಕೇಳಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಇವತ್ತು ಸಹನಂಗೆ ಈ ಪರಿಸ್ಥಿತಿ ಬಂದಿರೋದಕ್ಕೆ ಮುಖ್ಯ ಕಾರಣನೇ ನೀನು ಅಂತ ಸ್ನೇಹಂಗೆ ಬೈತಾರೆ ಪುಟ್ಟಕ್ಕ. ಸಹನನ್ನ ನೆನೆಸ್ಕೊಂಡು ಮತ್ತೆ ಅಳ್ತಾ ಇರ್ತಾರೆ. ಪುಟ್ಟಕ್ಕನ ಮಾತನ್ನ ಕೇಳಿ ಸಹನಂಗೆ ತುಂಬ ಸಂಕಟ ಆಗುತ್ತೆ. ಅವಳು ಅಳ್ತಾ ಇರ್ತಾಳೆ. ಮನೆಯವರೆಲ್ಲರೂ ಬೇಜಾರಲ್ಲಿ ಮಾತಾಡೋದಕ್ಕೆ ಪದಗಳೇ ಇಲ್ಲದೆ ಇರೋ ರೀತಿಯಲ್ಲಿ ಕೂತಿರ್ತಾರೆ. ಎಲ್ಲರ ಮುಖದಲ್ಲೂ ಬೇಜಾರು ಎದ್ದು ಕಾಣಿಸ್ತಾ ಇರುತ್ತೆ. ಇದು ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.